ಓ ಬಾರೋ ಹೋಗ್ರಿ. ಏನ್ ಇಷ್ಟೊತ್ನಲ್ಲಿ? ಆ ಜೋಡಗಟ್ಟೆ ಜಾತ್ರೆಯಲ್ಲಿ ಮಾದೇವಣ್ಣ ಸಿಕ್ಕಿತ್ತು. ಅದೇನೋ ಒಂದ್ ವಾರದಿಂದ ಟ್ರೈ ಮಾಡ್ತಾರೆ. ನಿಮ್ ಫೋನ್ ಏನೋ ಡೆಡ್ ಆಗ್ಬಿಡದಂತಲ್ಲ. ನಮ್ಮ ಹಳ್ಳಿಗಳ ವಿಷಯ ಏನ್ ಹೇಳಿ? ಕಂಬ ಇರುತ್ತೆ, ಕರೆಂಟ್ ಇರಲ್ಲ. ಆಸ್ಪತ್ರೆ ಇರುತ್ತೆ, ಡಾಕ್ಟರ್ ಇರಲ್ಲ. ಸ್ಕೂಲ್ ಇರುತ್ತೆ, ಮೇಸ್ಟ್ ಇರಲ್ಲ. ನಮ್ಮ ಲೀಡರ್ಗಳಿಗೆ ನಮ್ಮ ಹಳ್ಳಿ ನೆನಪಾಗೋದು ಯಾವಾಗ ಗೊತ್ತಾ? ಎಲೆಕ್ಷನ್ ಟೈಮ್ ನಲ್ಲಿ. ಅದ್ ಸರಿ, ಏನಂತೆ ಮಾದೇವಣ್ಣಂಗೆ? ಅದೇ ಅವ್ರ ಮಗ ಮಂಜಣ್ಣಂದು ನಿಮ್ ಮಗಳು ಸಂಕಿದು ಮದ್ವೆ ವಿಷಯ ಮಾತಾಡ್ಬೇಕು ಅಂತಿದ್ರು. ಅವ್ರ ಮಗ ಮಂಜಣ್ಣ ನಾನು ಒಟ್ಟಿಗೆ BA ಫೇಲ್ ಆಗಿದ್ದು. ಒಳ್ಳೆ ಹುಡುಗ, ಟ್ರಾಕ್ಟರ್ ಸಖತ್ತ ಓಡಿಸ್ತಾರಕ್ಕ. ಒಳ್ಳೆ ಸುದ್ದಿ ಹೇಳಿದ್ಯಪ್ಪ. ಮಲ್ಲಿಕಾ, ಊಟಕ್ಕೆ ಎಲೆ ಹಾಕು. ಅಯ್ಯೋ ಬ್ಯಾಡಿತ್ತು. ಇರ್ಲಿ, ನಿಮ್ ಕಂಪ್ನಿ ಕೂಡ ಕೊಟ್ಟ ಮಾಡ್ತೀನಿ. ಊರು ಸಾಬ್ರಿ ಎಲ್ಲ ಬಿಟ್ಟು ಮೊದ್ಲು ಹೋಗಿ ಮಾತುಕತೆ ಎಲ್ಲ ಮುಗಿಸ್ಕೊಂಬನ್ನಿ. ಚೆನ್ನಾಗಿ ಹೂ ಬೆಳಿತಾರೆ, ಒಳ್ಳೆ ಮನತನ. ವಿಚಾರ ಮಾಡೋಣ. ಒಬ್ಬರನ್ನೊಬ್ರು ಪ್ರೀತಿಸ್ತಾ ಇದೀವಿ, ಮದುವೆ ಆಗ್ಬೇಕು ಅನ್ಕೊಂಡಿದೀವಿ. ಅಪ್ಪ, ಇವ್ರು ತುಂಬಾ ಒಳ್ಳೆಯವರಪ್ಪ. ಅವ್ರು ಎಷ್ಟು ಒಳ್ಳೆಯವರು ಅಂತ ನನಗೆ ಚೆನ್ನಾಗಿ ಗೊತ್ತು. ಊರೊಳಗೆ ಬರೋಕ್ ಹೆದರ್ಕೊಂಡು ಪಾಪ ನದಿ ದಂಡೆಲೇ ಕಾಯ್ತಾ ಇದ್ದಾರೆ. ನಾನು ಇವ್ರಿಗೆ ಮನ್ಸು ಕೊಟ್ಟಿದ್ದೀನಪ್ಪ. ನನಗೂ ಇವಳನ್ನ ಬಿಟ್ಟಿರೋಕ್ ಶಕ್ತಿ ಇಲ್ಲ. ನಾನು ಅವಳನ್ನ ಚೆನ್ನಾಗಿ ನೋಡ್ಕೊಂತೀನಿ. ದಯವಿಟ್ಟು ನನ್ನ ನಂಬಿ. ನಾವು ಮದುವೆ ಆಗಕ್ಕೆ ಅನುಮತಿ ಕೊಡಿ. ನನ್ನ ಅನುಮತಿ ಹಾಗಿರ್ಲಿ. ಇದಕ್ಕೆ ಸಂಪೂರ್ಣವಾಗಿ ನಿಮ್ಮ ಮನಸ್ಸಾಕ್ಷಿ ಒಪ್ಪಿಗೆ ಇದೆಯಾ? ಹಾಗಿದ್ರೆ ನನ್ನ ಅನುಮತಿ ಅವಶ್ಯಕತೆ ನಿಮ್ಗಿಲ್ಲ. ಒಳ್ಳೆಯದಾಗಲಿ. ನನ್ನ ಮಗಳ ಮನಸ್ಸನ್ನ ಗೆದ್ದಿರಬಹುದು, ಆದರೆ ನನ್ನ ಹಳ್ಳಿನ ಈ ಜನ್ಮದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ.
ಬಂದ್ರಾ? ಬನ್ನಿ. ಈ ಮನೆಯಲ್ಲಿ ಯಾರು ಯಾವಾಗ ಬೇಕಾದ್ರೂ ಹೋಗ್ಬಹುದು, ಯಾವಾಗ ಬೇಕಾದ್ರೂ ಬರ್ಬಹುದು. ಹೇಳೋರು ಕೇಳೋರು ಯಾರು ಇಲ್ಲ. ಹೋಗೋರು ಹೋಗ್ತಾರೆ, ಬರೋರು ಬರ್ತಾರೆ. ಅದು ಅವ್ರಿಷ್ಟ ಬಂದಾಗ ಮಾಡ್ತಾರೆ. ಎಲ್ಲ ನೀನ್ ಕೇಳ್ಬೇಕಾ? ನೀನೇನ್ ಮಹಾರಾಣಿನ? ಮತ್ತೆ ನಾನ್ ಮಹಾರಾಣಿನೇ. ಮೊನ್ನೆ ತಾನೆ ನಾನ್ ಮಹಾರಾಜ, ನೀನ್ ಮಹಾರಾಣಿ ಅಂತ ಆಟ ಹಚ್ಚಿದ್ರಿ, ಮರ್ತೋಯ್ತಾ? ಬೇಕಾದಾಗ ಮಹಾರಾಣಿ, ಬೇಡವಾದಾಗ ಹಾವರಾಣಿ. ಸ್ವಾಮಿ ಹುಟ್ಟೋಕ್ ಮುಂಚೆನೆ ಸಂಪಿಗೆ ಆಚೆಗೆ ಹೋಗ್ಯವಳೆ. ಎಲ್ಲಿಗ್ ಹೋದ್ಲು, ಹೆಂಗ್ ಹೋದ್ಲು, ಯಾಕೆ ಹೋದ್ಲು ಅಂತ ಏನಾದ್ರೂ ಗೊತ್ತಾ? ಗೊತ್ತು. ಕನಕ, ಸುಮ್ನೆ ಕೇಳ್ತೀನಿ, ರಾಜಕುಮಾರಿಯರ್ಗೂ ಅರಮನೆ ಬೇಡ ಅನ್ಸುತ್ತಾ? ತುಂಬಾ ಮುದ್ ಮಾಡಿದ್ರೆ ಅವಕ್ಕೂ ಉಸಿರು ಕಟ್ಟಿ ಆಚೆಗೆ ಹೋಗ್ಬೇಕು ಅನ್ಸ್ತದೋ ಏನೋ. ಯಾಕೆ, ಏನಾಯ್ತು? ಹೆತ್ತವರು ಮಕ್ಕಳನ್ನ ತುಂಬಾ ಮುದ್ ಮಾಡಿ ಬೆಳೆಸ್ಬಾರ್ದು ಕನಕ. ಹೂಕು ಇದಕ್ಕೆ ಆಳುಗಳು ಬಂದಿರ್ತಾರೆ, ನೀ ತೋಟಕ್ಕೆ ಹೋಗು. ಮೂರೇ ಗಳಿಗೆ ಇದ್ರು ನಗನಗ್ತಾ ಇರ್ತಿ. ನಿಂತರ ನನಗೂ ನಗೋದನ್ನ ಹೇಳ್ಕೊಡು. ಹೊಟ್ಟೆ ತುಂಬಾ ಸಂಕಟ ತುಂಬಿಟ್ಕೊಂಡು ಮುಖದಲ್ಲಿ ಮುಗುಳ್ನಗೋದನ್ನ ಕಲಿಸ್ತೀಯ? ಕನಕನ್ಗೆ ಈ ವಿಷಯ ನಾನು ಹೇಗೆ ಹೇಳಿ? 25 ವರ್ಷ ನಾನು ಅವಳ ಜೊತೆ ಸಂಸಾರ ಮಾಡಿದ್ದೀನಿ. ಸಾವಿರಾರು ಮಾತುಗಳನ್ನ ಸರಾಗವಾಗಿ ಆಡಿದ್ದೀನಿ. ಆದ್ರೆ ಈ ಒಂದು ವಿಷಯ ಹೇಳೋದಕ್ಕೆ ಬಾಯಿ ಬರ್ತಾ ಇಲ್ವೇ? ಕನಕನಿಗೆ ನಾನು ಹೇಗೆ ಹೇಳಿ? ನನ್ನ ದೊಡ್ಡ ಮಗಳು DC ಜೊತೆ ಓಡ್ ಹೋದ್ಲು ಅಂತ ಅವಳು ನಾನು ಹೇಗೆ ಹೇಳಿ? ಹೋಗ್ಬಿಟ್ಲ? ಸಂಪಿಗೆ ಹೋಗೇ ಬಿಟ್ಲ? ನಮ್ಮಲ್ಲ ಬಿಟ್ಟು ಯಾರನ್ನೋ ಕಟ್ಕೊಂಡು ಹೋಗೇ ಬಿಟ್ಲ? ಅಯ್ಯೋ ದೇವ್ರೆ, ಅಯ್ಯೋ. ನೋಡ್ಕೊಂಡು ಸುಮ್ನೆ ಬಂದ್ರ? ಇಲ್ಲ, ಇಬ್ಬರು ಕೈಗೂ ಹೂ ಕೊಟ್ಟು ಆಶೀರ್ವಾದ ಮಾಡಿ ಕಳಿಸ್ತೀನಿ. 1 2 ಕೊಟ್ಟು ಹೇಳ್ಕೊಂಡ್ ಬರೋದ್ ಬಿಟ್ಟು ಆಶೀರ್ವಾದ ಮಾಡಿ ಕಳಿಸಿದ್ರ? ಹಾಗೆ ಮಾಡಿದ್ದಿದ್ರೆ ಅವಳ ದೇಹ ಮಾತ್ರ ಬರ್ತಿತ್ತು. ಅವಳು ಅವನಿಗೆ ಮನಸ್ಸು ಕೊಟ್ಟಿದ್ದಾಳೆ, ಪ್ರೀತಿಸಿದಾಳೆ ಕನಕ. ಏನ್ ಸೀಮೆಗಿಲ್ದ ಪ್ರೀತಿ? ಮದುವೆಗೆ ಮುಂಚೆ ಪ್ರೀತಿ ಮಾಡಿದ್ರೇನೆ ಪ್ರೀತಿನ? ನಾವೆಲ್ಲ ಮದ್ವೆ ಆದ್ಮೇಲೆ ಪ್ರೀತಿ ಮಾಡ್ಲೇ ಇಲ್ವಾ? ಅದು ಆ ಕಾಲ, ಇದು ಈ ಕಾಲ. ಅಯ್ಯೋ, ಹೋಯ್ತಲ್ಲಪ್ಪ, ಹೋಯ್ತಲ್ಲೋ ಹೂವೇನ್ ಮನೆ ಮರುವಾದೆ. 7 ದಿನ ಬೆಳ್ ತೋರ್ದಂಗೆ ಬಾಳ್ಮೆ ಮಾಡಿದ್ದು ಈ ಆದ್ರಗಿತ್ತಿ ನನ್ನ ಹೊಟ್ಟೆಯಲ್ಲಿ ಯಾಕಾದ್ರೂ ಹುಟ್ಟಿದ್ಲೋ? ಇವೆರಡು ಇನ್ ಯಾರ ಜೊತೆ ಓಡಾಯ್ತವೋ? ಸಮಾಧಾನ ಮಾಡ್ಕೋ ಕನಕ, ಅಳ್ಬೇಡ, ಸಮಾಧಾನ ಮಾಡ್ಕೋ. ಯಾವುದೇ ಸಂಬಂಧನ ಗಾಳಿಪಟ ತರ ಜಗಬಾರ್ದು, ಹಕ್ಕಿ ತರ ಹಾರೋಕ್ ಬಿಡ್ಬೇಕು. ಎಷ್ಟು ದೂರ ಹಾರತು ಹಾರ್ಲಿ. ನಿನ್ನ ಪ್ರೀತಿ ನಿಜವಾಗಿದ್ದರೆ ಗೂಡಿಗೆ ಹಕ್ಕಿ ವಾಪಸ್ ಬರುತ್ತೆ. ವಾಪಸ್ ಬರ್ಲಿಲ್ಲ ಅಂತಂದ್ರೆ ಅದಕ್ಕೆ ನಿನ್ನ ಪ್ರೀತಿ ಸಾಕಾಗಿಲ್ಲ, ಹೊಸ ಗೂಡು, ಹೊಸ ಪ್ರೀತಿ ಬೇಕಾಗಿದೆ ಅಂತ ಅರ್ಥ. ನನ್ನ ಕುಟುಂಬದ ಸದಸ್ಯರಿಂದ ಒಂದು ತಪ್ಪಾಗಿದೆ. ಅದ್ರ ಬಗ್ಗೆ ಬೇರೆಯವರು ಬೆರಳು ತೋರಿಸಿ ಮಾತಾಡೋದು, ಗುಲ್ಲೆಪ್ಸೋದು ನನಗೆ ಬೇಕಾಗಿಲ್ಲ. ನಿಜ ಅನ್ನುತ್ತ ನಾನೇ ನಿಮ್ಮ ಹತ್ರ ಹೇಳೋಕ್ ಬಂದಿದ್ದೀನಿ. ಮಕ್ಕಳು ಮಾಡೋ ತಪ್ಪಿಗೆ ಹೆತ್ತೋರ್ ತಾನೇ ತಲೆ ತಗ್ಗಿಸ್ಬೇಕು. ನನ್ನ ದೊಡ್ಡ ಮಗಳು ಸಂಪಿಗೆ ಇವತ್ತು ಮುಂಜಾನೆ ನನ್ನ ಅನುಮತಿ ಇಲ್ದೇನೆ DC ಮದುವೆ ಮಾಡ್ಕೊಂಡು ಹೋಗಿದ್ದಾಳೆ. ಅವಳೇ ಓದ್ಲು, ಇವನೇ ಮಾಡ್ಕೊಟ್ನೋ ಯಾರಿಗೂ ಗೊತ್ತು. ಈ ದೊಡ್ಡವ್ರನ್ನ ನಾವ್ ನಂಬ್ಕೊಂಡ್ರೆ ಕೆಟ್ವಿ. ಯಾಕೆ ಮಾಡಿದ್ಲು? ಏನು ನಂಗೆ ಗೊತ್ತಿಲ್ಲಪ್ಪ. ಇವ್ರು ಇದಪ್ಪ ವರ್ಷ ಅಂತಂದ್ರೆ ಇದು. ಅಪ್ಪ ಊರವ್ರ ಮುಂದೆ DC ಬೈದಿದ್ದೇನು, ಎಗರಾಡಿದ್ದೇನು. ಈಗ ಮಗಳು ಗುಟ್ಟಾಗಿ DC ಜೊತೆ ಓಡೋಗಿದ್ದೇನು. ಮಹಾಜಂತೆ ಹೂವೈನವರು ನಮ್ ಎಲ್ರ ಕಿವಿ ಮೇಲೆ ತಾವ್ರೆ ಹೂವ ಮುಡಿಸ್ತಾವ್ರೆ. ಕುರ್ಪಯ್ಯ, ಮದುವೆ ನನ್ನ ಮಗಳ ಸ್ವಂತ ವಿಷಯ. ಆದ್ರೆ ನನ್ನ ಹೋರಾಟದಲ್ಲಿ ಯಾವ ಬದಲಾವಣೆನೂ ಇಲ್ಲ.
ಅದನ್ನ ತಡಿಕ್ ಯಾರಿಂದಾನೂ ಸಾಧ್ಯ ಇಲ್ಲ. ಸ್ವಂತ ಮಗಳನ್ನೇ ತಡೆಯಕ್ಕಾಗದೆ ಇದ್ದೋನು ಡಿಸಿ ನಂಗ್ ತಡಿತ್ಯಾ, ನಮ್ ಊರ್ನೇ ಉಳಿಸ್ತ್ಯಾ? ಹಂಗ್ ಕೇಳು ಕಳಮಾವ, ಸರ್ಕಾರ ಕೊಡೋ ಪರಿಹಾರ ತಗೊಂಬೇಡ ಅಂತ ನಮ್ಗೆ ಹೇಳ್ಬಿಟ್ಟು ಈಗ ನೀನೇ ಡಿಸಿ ಸಂಬಂಧ ಬೆಳೆಸ್ತಿದ್ಯಾ? ನನಗೂ ಒಂಥರ ಇದು ಡಬಲ್ ಗೇಮ್ ತರ ಅನ್ನಿಸ್ತಾ ಇದಪ್ಪ. ನಮ್ಮ ಹೆಣ್ಮಕ್ಳಿಗೂ ವರದಕ್ಷಿಣೆ ಕೊಟ್ಬಿಟ್ಟು ಪ್ಯಾಟೆ ಗಣಗಳ ಜೊತೆ ಮದ್ವೆ ಮಾಡ್ತಿದ್ವು. ಕಲ್ಲಾಗ್ತೆ ಒಟ್ಟಿನಲ್ಲಿ ಹೂವಿನ ಮಕ್ಕಳು ಸುಖವಾಗಿದ್ರೆ ಸಾಕು, ನಮ್ ಮಕ್ಕಳು ಹಾಳಾಗೋದ್ರು ಪರವಾಗಿಲ್ಲ. ಓ, ನಿಮ್ಮನ್ನ ಸಭ್ಯಸ್ಥರು ಅಂದ್ಕೊಂಡಿದ್ದೆ, ನೀವೇ ಹೆಂಗ್ ಮಾಡ್ಬಿಟ್ರಾ? ನೋಡ್ರಪ್ಪ, ನಿಮ್ಗೆ ಬದುಕೋ ಉದ್ದೇಶ ಇದ್ರೆ ನನ್ನ ಜೊತೆ ಬನ್ನಿ. ನಾನೇ ಮುಂದೆ ನಿಂತ್ಕೊಂಡು ಪರಿಹಾರ ಮೊತ್ತ ಜಾಸ್ತಿ ಕೊಡಿ ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡಿ ನಿಮ್ಮೆಲ್ಲರಿಗೂ ಕೈ ತುಂಬಾ ದುಡ್ಡು ಕೊಡಿಸ್ತೀನಿ. ತಡ ಮಾಡಿದ್ರೆ ಬರೋದಿಲ್ಲ. ಇದಪ್ಪ, ನನ್ನ ಮಾತಿನ ಮೇಲೆ ನಂಬಿಕೆ ಇರೋರು ಎಲ್ರು ನನ್ನ ಜೊತೆ ಬನ್ನಿ. ಕೃಪಾ ಹೇಳೋದು ದಯವಿಟ್ಟು ನನ್ನ ಮಾತು ಕೇಳಿ. ಯಾವುದೇ ಕಾರಣಕ್ಕೂ ನಾನು ಆ ಡಿಸಿ ಜೊತೆ ರಾಜಿ ಮಾಡ್ಕೊಂಡಿಲ್ಲ. ಅವರಿಬ್ರು ನನ್ನ ಇಚ್ಛೆ ವಿರುದ್ಧವಾಗಿ ಮದುವೆ ಮಾಡ್ಕೊಂಡು ಹೋಗಿದ್ದಾರೆ. ನನ್ನ ಹೋರಾಟ ಏನಿದ್ರು ಈ ಹಳ್ಳಿಗೋಸ್ಕರ, ಈ ಮಣ್ಣಿಗೋಸ್ಕರ. ದಯವಿಟ್ಟು ನನ್ನ ಮಾತು ಕೇಳಿ.